ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಭಾರತ ಕೃಷಿ ಕನ್ನಡ. ರೈತ ಶಕ್ತಿ ನಮ್ಮ ಶಕ್ತಿ. ಇವತ್ತಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಮಹತ್ವದ ಮಾಹಿತಿ. ಇನ್ನು ಮುಂದೆ ಪಿಎಂ ಕಿಸಾನ್ ಪ್ರೋತ್ಸಾಹಧನ ಪಡೆಯಲು ರೈತರ ಗುರುತು ಸಂಖ್ಯೆ ಕಡ್ಡಾಯ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಈ ಗುರುತು ಸಂಖ್ಯೆ ಏನು, ಯಾಕೆ ಕಡ್ಡಾಯ ಮಾಡಲಾಗಿದೆ, ಹೇಗೆ ಪಡೆಯಬೇಕು, ಪಡೆಯದಿದ್ದರೆ ಹಣ ನಿಲ್ಲುತ್ತದೆಯೇ, ಹಳೆಯ ಲಾಭಧಾರಿಗಳು ಏನು ಮಾಡಬೇಕು, ಇವತ್ತಿನ ಈ ಸಂಪೂರ್ಣ ವರದಿಯಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೇವೆ. ಪಿಎಂ ಕಿಸಾನ್ ಯೋಜನೆ ಏನು? ಮೊದಲು ಸ್ವಲ್ಪ ಹಿನ್ನೆಲೆ ತಿಳಿದುಕೊಳ್ಳೋಣ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ಸಹಾಯಧನವನ್ನು 3 ಹಂತಗಳಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಪ್ರತಿ 4 ತಿಂಗಳಿಗೆ 2,000ದಂತೆ 3 ಕಂತುಗಳು. ಈ ಯೋಜನೆ ದೇಶದ ಕೋಟ್ಯಾಂತರ ರೈತರಿಗೆ ನೆರವಾಗುತ್ತಿದೆ. ಈಗ ಹೊಸ ನಿಯಮ ಏನು? ಇನ್ನು ಮುಂದೆ ಪಿಎಂ ಕಿಸಾನ್ ಹಣ ಪಡೆಯಲು ರೈತರ ಗುರುತು ಸಂಖ್ಯೆ ಫಾರ್ಮರ್ ಐಡಿ ಕಡ್ಡಾಯವಾಗಿದೆ. ಕರ್ನಾಟಕದಲ್ಲಿ ಇದನ್ನು ಸಾಮಾನ್ಯವಾಗಿ ಫ್ರೂಟ್ಸ್ ಐಡಿ ಎಂದು ಕರೆಯಲಾಗುತ್ತದೆ. ಫ್ರೂಟ್ಸ್ ಕರ್ನಾಟಕ. ಫ್ರೂಟ್ಸ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್. ಈ ವ್ಯವಸ್ಥೆ ಮೂಲಕ ಸರ್ಕಾರ ರೈತರ ಸಂಪೂರ್ಣ ಮಾಹಿತಿ ಡಿಜಿಟಲ್ ಮಾಡುತ್ತಿದೆ. ಯಾಕೆ ಕಡ್ಡಾಯ ಮಾಡಲಾಗಿದೆ? ಸರ್ಕಾರದ ಉದ್ದೇಶ ನಕಲಿ ಲಾಭಧಾರಿಗಳನ್ನು ತಡೆಗಟ್ಟಲು, ಒಂದೇ ವ್ಯಕ್ತಿ 2 ಬಾರಿ ಹಣ ಪಡೆಯುವುದನ್ನು ತಪ್ಪಿಸಲು ಹಾಗೂ ಜಮೀನು ದಾಖಲೆಗಳನ್ನು ಸರಿಯಾಗಿ ಹೊಂದಿಸಲು, ಡಿಬಿಟಿ ಹಣ ಸರಿಯಾದ ರೈತನಿಗೆ ತಲುಪುವಂತೆ ಮಾಡಲು. ಈಗ ಡಿಬಿಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ಬರುತ್ತದೆ. ಆದರೆ ರೈತರ ವಿವರಗಳು ಜಮೀನು ದಾಖಲೆಗಳ ಜೊತೆಗೆ ಹೊಂದಿಕೆಯಾಗದಿದ್ದರೆ ಸಮಸ್ಯೆ ಉಂಟಾಗುತ್ತದೆ. ಅದಕ್ಕಾಗಿ ಫಾರ್ಮರ್ ಐಡಿ ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ಐಡಿ ಇಲ್ಲದಿದ್ದರೆ ಏನು ಆಗುತ್ತದೆ? ಇದು ರೈತರಿಗೆ ತುಂಬಾ ಮುಖ್ಯವಾದ ಮಾಹಿತಿ. ಫ್ರೂಟ್ಸ್ ಐಡಿ ಲಿಂಕ್ ಮಾಡಿಸದಿದ್ದರೆ ಪಿಎಂ ಕಿಸಾನ್ ಮುಂದಿನ ಕಂತು ನಿಲ್ಲುವ ಸಾಧ್ಯತೆ ಇದೆ. ಕೆಲ ಜಿಲ್ಲೆಗಳಲ್ಲಿ ಈಗಾಗಲೇ ಪರಿಶೀಲನೆ ಆರಂಭವಾಗಿದೆ. ಆದ್ದರಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾರು ಮಾಡಿಸಿಕೊಳ್ಳಬೇಕು? ಈಗಾಗಲೇ ಪಿಎಂ ಕಿಸಾನ್ ಪಡೆಯುತ್ತಿರುವ ರೈತರು, ಹೊಸದಾಗಿ ಅರ್ಜಿ ಹಾಕುವವರು, ಜಮೀನು ಹೆಸರಿನಲ್ಲಿ ಬದಲಾವಣೆ ಆಗಿರುವವರು, ಹಕ್ಕುಪತ್ರ ಆರ್ಟಿಸಿ ಬದಲಾವಣೆ ಆಗಿರುವವರು. ಹೇಗೆ ಫ್ರೂಟ್ಸ್ ಐಡಿ ಪಡೆಯುವುದು? ಇದು ತುಂಬಾ ಸುಲಭ ಪ್ರಕ್ರಿಯೆ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ಕಚೇರಿ, ಗ್ರಾಮ ಪಂಚಾಯತ್ ಅಥವಾ ಸಿಎಸ್ಸಿ ಸೆಂಟರ್ಗೆ ಹೋಗಬಹುದು. ತೆಗೆದುಕೊಂಡು ಹೋಗಬೇಕಾದ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆರ್ಟಿಸಿ ಜಮೀನು ದಾಖಲೆ, ಮೊಬೈಲ್ ನಂಬರ್. ಏನು ಮಾಡುತ್ತಾರೆ? ನಿಮ್ಮ ಜಮೀನು ವಿವರ ಪರಿಶೀಲನೆ, ಆಧಾರ್ ಲಿಂಕ್, ಬ್ಯಾಂಕ್ ಖಾತೆ ಪರಿಶೀಲನೆ, ಫಾರ್ಮರ್ ಐಡಿ ರಚನೆ. ನಿಮಗೆ ಒಂದು ಯೂನಿಕ್ ರೈತರ ಗುರುತು ಸಂಖ್ಯೆ ನೀಡಲಾಗುತ್ತದೆ. ಪಿಎಂ ಕಿಸಾನ್ ಜೊತೆ ಲಿಂಕ್ ಮಾಡಿಸೋದು ಹೇಗೆ? ಫ್ರೂಟ್ಸ್ ಐಡಿ ಸೃಷ್ಟಿಯಾದ ನಂತರ ಅದು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಲಿಂಕ್ ಮಾಡಲಾಗುತ್ತದೆ. ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ತಾಲೂಕು ಕೃಷಿ ಕಚೇರಿಯಲ್ಲೇ ಮಾಡಿಸಬಹುದು. ಸಾಮಾನ್ಯವಾಗಿ ಆಗುತ್ತಿರುವ ತಪ್ಪುಗಳು ರೈತರೇ ಗಮನಿಸಿ. ಆಧಾರ್ ನಲ್ಲಿ ಹೆಸರು ಒಂದು ರೀತಿಯಲ್ಲಿ, ಆರ್ಟಿಸಿ ನಲ್ಲಿ ಬೇರೆ ರೀತಿಯಲ್ಲಿ. ಇದು ದೊಡ್ಡ ಸಮಸ್ಯೆ. ಹೆಸರು ಸ್ಪೆಲ್ಲಿಂಗ್ ಸರಿಪಡಿಸಬೇಕು. ವಾರಸುದಾರ ರೈತರಿಗೆ ಸೂಚನೆ: ತಂದೆಯ ಹೆಸರಿನ ಜಮೀನು ಇದ್ದು ಮಗ ಪಿಎಂ ಕಿಸಾನ್ ಪಡೆಯುತ್ತಿದ್ದರೆ ಹೆಸರು ಬದಲಾವಣೆ ದಾಖಲೆ ಸರಿಯಾಗಿರಬೇಕು. ಇಲ್ಲದಿದ್ದರೆ ಹಣ ತಡೆಗಟ್ಟಬಹುದು. ಮಹಿಳಾ ರೈತರಿಗೆ ಮಾಹಿತಿ: ಪತ್ನಿಯ ಹೆಸರಿನಲ್ಲಿ ಜಮೀನು ಇದ್ದರೆ ಅವರುಗಳೇ ಅರ್ಜಿ ಹಾಕಬೇಕು. ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ. ಈಗಾಗಲೇ ಹಣ ಬರುತ್ತಿದ್ದರೆ ಮತ್ತೆ ಮಾಡಬೇಕಾ? ಹೌದು. ಹೊಸ ನಿಯಮ ಪ್ರಕಾರ ಫ್ರೂಟ್ಸ್ ಐಡಿ ಕಡ್ಡಾಯ. ಆದ್ದರಿಂದ ಎಲ್ಲರೂ ಪರಿಶೀಲಿಸಬೇಕು. ಕೊನೆಯ ದಿನಾಂಕ ಇದೆಯಾ? ಸರ್ಕಾರ ಜಿಲ್ಲಾವಾರು ಪರಿಶೀಲನೆ ಮಾಡುತ್ತಿದೆ. ಆದರೆ ತಡ ಮಾಡದೆ ತಕ್ಷಣ ಮಾಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು? ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ತಾಲೂಕು ಕೃಷಿ ಕಚೇರಿಯಲ್ಲೇ ಮಾಡಿಸಬಹುದು. ಸಾಮಾನ್ಯವಾಗಿ ಆಗುತ್ತಿರುವ ತಪ್ಪುಗಳು ರೈತರೇ ಗಮನಿಸಿ. ಆಧಾರ್ ನಲ್ಲಿ ಹೆಸರು ಒಂದು ರೀತಿಯಲ್ಲಿ, ಆರ್ಟಿಸಿ ನಲ್ಲಿ ಬೇರೆ ರೀತಿಯಲ್ಲಿ. ಇದು ದೊಡ್ಡ ಸಮಸ್ಯೆ. ಹೆಸರು ಸ್ಪೆಲ್ಲಿಂಗ್ ಸರಿಪಡಿಸಬೇಕು. ವಾರಸುದಾರ ರೈತರಿಗೆ ಸೂಚನೆ: ತಂದೆಯ ಹೆಸರಿನ ಜಮೀನು ಇದ್ದು ಮಗ ಪಿಎಂ ಕಿಸಾನ್ ಪಡೆಯುತ್ತಿದ್ದರೆ ಹೆಸರು ಬದಲಾವಣೆ ದಾಖಲೆ ಸರಿಯಾಗಿರಬೇಕು. ಇಲ್ಲದಿದ್ದರೆ ಹಣ ತಡೆಗಟ್ಟಬಹುದು. ಮಹಿಳಾ ರೈತರಿಗೆ ಮಾಹಿತಿ: ಪತ್ನಿಯ ಹೆಸರಿನಲ್ಲಿ ಜಮೀನು ಇದ್ದರೆ ಅವರುಗಳೇ ಅರ್ಜಿ ಹಾಕಬೇಕು. ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತದೆ. ಈಗಾಗಲೇ ಹಣ ಬರುತ್ತಿದ್ದರೆ ಮತ್ತೆ ಮಾಡಬೇಕಾ? ಹೌದು. ಹೊಸ ನಿಯಮ ಪ್ರಕಾರ ಫ್ರೂಟ್ಸ್ ಐಡಿ ಕಡ್ಡಾಯ.
ಆದ್ದರಿಂದ ಎಲ್ಲರೂ ಪರಿಶೀಲಿಸಬೇಕು. ಕೊನೆಯ ದಿನಾಂಕ ಇದೆಯಾ? ಸರ್ಕಾರ ಜಿಲ್ಲಾವಾರು ಪರಿಶೀಲನೆ ಮಾಡುತ್ತಿದೆ. ಆದರೆ ತಡ ಮಾಡದೆ ತಕ್ಷಣ ಮಾಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು? ಪಿಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಆಧಾರ್ ಅಥವಾ ಮೊಬೈಲ್ ಮೂಲಕ ಪರಿಶೀಲಿಸಬಹುದು. ಹತ್ತಿರದ ಕೃಷಿ ಕಚೇರಿಯಲ್ಲೂ ಕೇಳಬಹುದು. ಸರ್ಕಾರದ ಉದ್ದೇಶ ಈ ಕ್ರಮದಿಂದ ಪಾರದರ್ಶಕತೆ, ಸರಿಯಾದ ರೈತರಿಗೆ ಹಣ. ಭವಿಷ್ಯದಲ್ಲಿ ಎಲ್ಲಾ ಯೋಜನೆಗಳಿಗೆ ಒಂದೇ ಐಡಿ, ಫ್ರೂಟ್ಸ್ ಐಡಿ ಮುಂದಿನ ಎಲ್ಲಾ ಕೃಷಿ ಯೋಜನೆಗಳಿಗೆ ಮುಖ್ಯ ದಾಖಲೆ ಆಗಲಿದೆ. ರೈತರಿಗೆ ನಮ್ಮ ಸಲಹೆ: ಸ್ನೇಹಿತರೆ, ಹಣ ನಿಲ್ಲಿಸಿದ ನಂತರ ಓಡಾಡುವುದು ಬೇಡ. ಇವಾಗಲೇ ಫ್ರೂಟ್ಸ್ ಐಡಿ ಇದೆನಾ ಚೆಕ್ ಮಾಡಿಸಿ. ಲಿಂಕ್ ಆಗಿದೆಯಾ ಖಚಿತಪಡಿಸಿ. ದಾಖಲೆ ಸರಿಪಡಿಸಿ. ಮುಖ್ಯವಾಗಿ ನೆನಪಿಡಿ, ಪಿಎಂ ಕಿಸಾನ್ ಹಣ ಪಡೆಯಲು ಆಧಾರ್ ಲಿಂಕ್, ಬ್ಯಾಂಕ್ ಲಿಂಕ್, ಜಮೀನು ದಾಖಲೆ ಸರಿಯಾಗಿ, ಫ್ರೂಟ್ಸ್ ಐಡಿ ಕಡ್ಡಾಯ. ರೈತ ಶ್ರಮವೇ ದೇಶದ ಆಧಾರ. ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪಬೇಕು ಅಂದ್ರೆ ನಾವು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕು. ಇವತ್ತಿನ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಇನ್ನೊಬ್ಬ ರೈತನಿಗೂ ತಲುಪಿಸಿ. ಇದು ನಿಮ್ಮ ಚಾನಲ್ ಭಾರತ ಕೃಷಿ ಕನ್ನಡ. ರೈತ ಶಕ್ತಿ ನಮ್ಮ ಶಕ್ತಿ. ಧನ್ಯವಾದಗಳು.